ನಮಸ್ತೆ ಎಲ್ಲರಿಗೂ. ಇಂದಿನ ಸಪ್ತ ಮಾತೃಕೆಯರ ಧ್ಯಾನಕ್ಕೆ ಪ್ರತಿಯೊಬ್ಬರಿಗೂ ಸುಸ್ವಾಗತ. ನಿಮ್ಮೆಲ್ಲರ ಸಂಪೂರ್ಣ ಶರೀರ ಹೆಚ್ಚಿನ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್. ನಿಮ್ಮ ಪ್ರತಿ ಉಸಿರಿನಲ್ಲೂ ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿ ಇದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಮೂರರಿಂದ 4 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಇದ್ದೀರಾ. ರಿಲ್ಯಾಕ್ಸ್. 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 ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್. ನಿಮ್ಮ ಎರಡೂ ಪಾದಗಳು ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್. ನಿಮ್ಮ ಎರಡೂ ಪಾದಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎರಡೂ ಪಾದಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಹೆಚ್ಚೆಚ್ಚು ಆಕ್ಟಿವೇಟ್ ಆಗ್ತಿದೆ. ನಿಮ್ಮ ಎರಡೂ ಪಾದಗಳಲ್ಲಿರುವಂತಹ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಗಳು ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ಇದರಿಂದ ನಿಮ್ಮ ಎರಡೂ ಪಾದಗಳು ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಮ್ಮ ಎರಡೂ ಮಂಡಿ ಚಿಪ್ಪುಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಿದೆ. ನಿಮ್ಮ ಎರಡೂ ಮಂಡಿ ಚಿಪ್ಪುಗಳು ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್. ನಿಮ್ಮ ಎರಡೂ ಕಾಲುಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಹೆಚ್ಚು ಹೆಚ್ಚು ಆಕ್ಟಿವೇಟ್ ಆಗ್ತಿದೆ. ನಿಮ್ಮ ಎರಡೂ ಕಾಲುಗಳಲ್ಲಿ ಸಂಪೂರ್ಣವಾದ ವಿಶ್ರಾಂತ ಸ್ಥಿತಿ ಇದೆ. ರಿಲ್ಯಾಕ್ಸ್. 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 ನಿಮ್ಮ ಹೊಟ್ಟೆ ಭಾಗದಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಹೊಟ್ಟೆ ಭಾಗದಲ್ಲಿ ಸಂಪೂರ್ಣವಾಗಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಹೊಟ್ಟೆ ಭಾಗದಲ್ಲಿರುವಂತಹ ಎಲ್ಲ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ಹೊರ ಹೋಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಎದೆ ಭಾಗದಲ್ಲಿ ಮತ್ತು ಹೃದಯ ಭಾಗದಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಿದೆ. ನಿಮ್ಮ ಗಂಟಲಿನ ಭಾಗದಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಹೆಚ್ಚು ಹೆಚ್ಚು ಆಕ್ಟಿವೇಟ್ ಆಗ್ತಿದೆ. ರಿಲ್ಯಾಕ್ಸ್.
ವಾಕ್ಸಿದ್ಧಿ ಹಾಗೂ ವಾಕ್ಶುದ್ಧಿಯ ಯೋಗ ಪ್ರತಿಯೊಬ್ಬರಿಗೂ ಲಭಿಸ್ತಾ ಇದೆ. ಬ್ರಹ್ಮಾಂಡದಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಕಾಸ್ಮಿಕ್ ಎನರ್ಜಿ ನಿಮ್ಮ ಗಂಟಲಿನ ಭಾಗದಲ್ಲಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಿದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಎರಡೂ ಕೈಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಿದೆ. ನಿಮ್ಮ ಎರಡು ಹಸ್ತಗಳು ಸಾಮಾನ್ಯವಾದ ಹಸ್ತಗಳಲ್ಲ, ದೈವಿ ಶಕ್ತಿ, ದೈವಿ ಕೃಪೆ ಹೊಂದಿರುವಂತಹ ಅತ್ಯದ್ಭುತವಾದ ಹಸ್ತಗಳು. ಡಿವೈನ್ ಎನರ್ಜಿ, ಡಿವೈನ್ ಹೀಲಿಂಗ್ ಪವರ್ ನಿಮ್ಮ ಎರಡು ಹಸ್ತಗಳಲ್ಲಿ ಆಕ್ಟಿವೇಟ್ ಆಗ್ತದೆ. ನಿಮ್ಮ ಎರಡು ಹಸ್ತಗಳಲ್ಲಿರುವ ರೇಖೆಗಳಿಂದ ಅದೃಷ್ಟ ರೇಖೆಗಳಾಗಿ ಬದಲಾಗ್ತಾ ಇದೆ. ನಿಮ್ಮ ದೇಹದಲ್ಲಿರುವಂತಹ 26 ರೇಖಿ ಎನರ್ಜಿ ಪಾಯಿಂಟ್ಸ್ಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಿದೆ. ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ನಿಮ್ಮ ಮುಖದ ಭಾಗದಲ್ಲಿ ಹಾಗೂ ನಿಮ್ಮ ಎರಡೂ ಕಿವಿಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ ಬ್ರೈನ್ ನಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಿದೆ. ರಿಲ್ಯಾಕ್ಸ್. ನಿಮ್ಮ ಸಂಪೂರ್ಣ ಶರೀರ ಡಿವೈನ್ ಗ್ರೀನ್ ಲೈಟ್ ಎನರ್ಜಿಯಿಂದ ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ದೇಹದ ಪ್ರತಿ ಸೆಲ್ಸ್ಗಳು, ಸಪ್ತ ಚಕ್ರಗಳು, ಸಪ್ತ ಶಿರಗಳು, ಪಂಚಕೋಶಗಳಲ್ಲಿ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಸಮೃದ್ಧಿಯಾಗಿ ಆಕ್ಟಿವೇಟ್ ಆಗ್ತಿದೆ. ನಿಮ್ಮ ದೇಹದ ಸುತ್ತ ಗ್ರೀನ್ ಟ್ರಿಪಲ್ ಪಿರಮಿಡ್ಸ್ ಆಕ್ಟಿವೇಟ್ ಆಗ್ತಿದೆ. ಸ್ವಾಮಿ ಆಂಜನೇಯರು ನಿಮ್ಮ ಮುಂದೆ ಇದ್ದಾರೆ. ಸ್ವಾಮಿ ಆಂಜನೇಯರ ಆತ್ಮದಿಂದ ನಿಮ್ಮೆಲ್ಲರ ಆತ್ಮಕ್ಕೆ ಡಿವೈನ್ ಗ್ರೀನ್ ಲೈಟ್ ಎನರ್ಜಿ ಕನೆಕ್ಟ್ ಆಗ್ತದೆ. ನೀವು ಆ ದೈವಿಕ ಶಕ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ. ನಿಮ್ಮ ಆತ್ಮ ಸ್ವಾಮಿ ಆಂಜನೇಯರಿಂದ ಸಂಜೀವನಿ ಶಕ್ತಿ ಅಥವಾ ಡಿವೈನ್ ಗ್ರೀನ್ ಲೈಟ್ ಎನರ್ಜಿನ ಸ್ವೀಕಾರ ಮಾಡ್ತಿದೆ. ನಿಮ್ಮೆಲ್ಲರ ಸಂಪೂರ್ಣ ಶರೀರ ಡಿವೈನ್ ಗ್ರೀನ್ ಲೈಟ್ ಎನರ್ಜಿಯಿಂದ ಆಕ್ಟಿವೇಟ್ ಆಗ್ತಾ ಇದೆ. ರಿಲ್ಯಾಕ್ಸ್. ಸ್ವಾಮಿ ಆಂಜನೇಯರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಡಿವೈನ್ ಗ್ರೀನ್ ಲೈಟ್ ಮೆಡಿಟೇಷನ್ ನಾವು ಮುಗಿಸ್ತಾ ಇದೀವಿ. ಈಗ ನಾವು ಸಪ್ತ ಮಾತೃಕೆಯರ ಧ್ಯಾನವನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ರಿಲ್ಯಾಕ್ಸ್. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸಪ್ತ ಮಾತೃಕೆಯರು ನಿಮ್ಮೆಲ್ಲರ ಮನೆಗಳಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಸಪ್ತ ಮಾತೃಕೆಯರು ನಿಮ್ಮ ದೇಹದ ಪ್ರತಿಯೊಂದು ಚಕ್ರಗಳಲ್ಲಿ ಆಕ್ಟಿವೇಟ್ ಆಗುವಂತ ಒಂದು ಸಮಯ ಬಂದಿದೆ. ನಿಮ್ಮ ಮನೆಯನ್ನ ಒಂದು ಶುದ್ಧವಾಗಿ ಅಲಂಕರಿಸಿದ್ದೀರಾ. ಒಂದು ಹಬ್ಬದ ವಾತಾವರಣ ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಕಂಗೊಳಿಸ್ತಾ ಇದೆ. ಮಾವಿನ ತಳಿರು ತೋರಣಗಳನ್ನ ಹಾಕಿದ್ದೀರಾ. ಸಪ್ತ ಮಾತೃಕೆಯರನ್ನ ನಿಮ್ಮ ಮನೆಗೆ ಇನ್ವೈಟ್ ಮಾಡಲು ಬಾಗಿಲಿಗೆ ಹೂಗಳನ್ನ ಹಾಕಿ ಅಲಂಕರಿಸಿದ್ದೀರಾ. ಒಂದು ಸಂಭ್ರಮದ ವಾತಾವರಣ ನಿಮ್ಮ ಮನೆಯಲ್ಲಿ ಆಕ್ಟಿವೇಟ್ ಆಗ್ತಿದೆ. ರಿಲ್ಯಾಕ್ಸ್. ಸಪ್ತ ಮಾತೃಕೆಯರಿಗೆ ಪೀಠಗಳನ್ನ ನೀವು ನಿಮ್ಮ ಮನೆಯಲ್ಲಿ ರೆಡಿ ಮಾಡಿದ್ದೀರಾ. 7 ಜನ ಸಪ್ತ ಮಾತೃಕೆಯರು ನಿಮ್ಮ ಮನೆಯಲ್ಲಿ ಬಂದು ಆಸೀನರಾಗಲು ಸಪ್ತ ಪೀಠಗಳನ್ನ ನೀವು ಅಲಂಕರಿಸಿದ್ದೀರಿ. ಸಪ್ತ ಮಾತೃಕೆಯರಿಗೆ ಸಪ್ತ ಪೀಠಗಳನ್ನ ಅಲಂಕರಿಸಿದ್ದೀರಾ.
ಹಾಗೆ ಸಪ್ತ ಮಾತೃಕೆಯರಿಗೆ ನೈವೇದ್ಯವನ್ನ ನೀವು ಸಿದ್ಧಪಡಿಸಿದ್ದೀರಾ? ಸಪ್ತ ಮಾತೃಕೆಯರು ಆಗಮಿಸುವಂತ ಒಂದು ಸಮಯ ಬರ್ತಾ ಇದೆ. ಮೊದಲನೇದಾಗಿ ನಿಮ್ಮ ಮನೆ ಮುಂಭಾಗಿಲನ್ನ ಸಂಪೂರ್ಣವಾಗಿ ತೆಗೆದಿದ್ದೀರಾ. ತಾಯಿ ಬ್ರಾಹ್ಮಿ ದೇವತೆ ನಿಮ್ಮ ಮನೆ ಮುಂಭಾಗಿಲಿನಲ್ಲಿದ್ದಾರೆ. ತಾಯಿಗೆ ಆರತಿಯನ್ನ ಮಾಡಿ ನೀವು ಮಾಡ್ಕೊಳ್ತಾ ಇದ್ದೀರಾ. ತಾಯಿ ಬ್ರಾಹ್ಮಿ ದೇವತೆ ತಾಯಿ ಬಲಗಾಲಿಟ್ಟು ನಿಮ್ಮ ಮನೆಯೊಳಗಡೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿ ಪ್ರವೇಶಿಸ್ತಾ ಇದ್ದಾರೆ. ಸಕಲ ಸಂಪತ್ತು ಸಿರಿ ಸಮೃದ್ಧಿಯೊಂದಿಗೆ ತಾಯಿ ನಿಮ್ಮ ಮನೆಯೊಳಗೆ ಆಗಮಿಸ್ತಾ ಇದ್ದಾರೆ. ನೀವು ಸಿದ್ಧಪಡಿಸಿದಂತಹ ಪೀಠದಲ್ಲಿ ತಾಯಿ ಬ್ರಾಹ್ಮಿ ದೇವತೆ ಆಸೀನರಾಗ್ತಿದ್ದಾರೆ. ಎರಡನೇದಾಗಿ ತಾಯಿ ಮಾಹೇಶ್ವರಿ ದೇವಿ, ತಾಯಿ ಸರ್ವಾಲಂಕಾರ ಭೂಷಿತೆಯಾಗಿ ತಾಯಿ ಮಾಹೇಶ್ವರಿ ದೇವಿ ನಿಮ್ಮ ಮನೆಗೆ ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಒಂದು ಶಕ್ತಿ, ಒಂದು ಸ್ಟ್ರಾಂಗ್ ವಿಲ್ ಪವರ್ ತಾಯಿಯೊಂದಿಗೆ ನಿಮ್ಮ ಮನೆಯಲ್ಲಿ ಆ ದೈವಿಕ ಶಕ್ತಿ ಆಕ್ಟಿವೇಟ್ ಆಗ್ತಾ ಇದೆ. ಯಾವಾಗ ಮಾಹೇಶ್ವರಿ ತನ್ನ ಬಲಗಾಲಿಟ್ಟು ನಿಮ್ಮ ಮನೆಯೊಳಗೆ ತಾಯಿ ಪ್ರವೇಶಿಸಿದ್ರ ಅವಾಗ ಒಂದು ದೈವಿಕ ಶಕ್ತಿ ನಿಮ್ಮ ಮನೆಯೊಳಗೆ ಆಕ್ಟಿವೇಟ್ ಆಗ್ತಿದೆ. ರಿಲ್ಯಾಕ್ಸ್. ತಾಯಿ ವೈಷ್ಣವಿ, ಮೂರನೇದಾಗಿ ತಾಯಿ ವೈಷ್ಣವಿ ಎಂಟ್ರಿ ಆಗ್ತಾ ಇದ್ದಾರೆ. ತಾಯಿಗೆ ಆರತಿನ ಮಾಡಿ ಮಾಡ್ಕೊತಾ ಇದ್ದೀರಾ. ವಿಷ್ಣುವಿನ ಪತ್ನಿಯಾದ ತಾಯಿ ವೈಷ್ಣವಿ ಲಕ್ಷ್ಮಿಯ ಇನ್ನೊಂದು ರೂಪ ಸಕಲ ಸಂಪತ್ತು ಸಿರಿ ಸಮೃದ್ಧಿನ ಹೊತ್ತು ತರ್ತಾ ಇದ್ದಾರೆ ನಿಮ್ಮ ಮನೆಗೆ. ಮನೆಯ ಮೂಲೆ ಮೂಲೆಗಳಲ್ಲೂ ಸಿರಿ ಸಮೃದ್ಧಿ ತಾಂಡವವಾಡ್ತಾ ಇದೆ. ಅಷ್ಟ ಲಕ್ಷ್ಮಿಯರು ಅಷ್ಟ ದಿಕ್ಕುಗಳಲ್ಲಿ ನೆಲೆಸ್ತಾ ಇದ್ದಾರೆ. ತಾಯಿ ಸಮೃದ್ಧಿಯನ್ನ ನಿಮ್ಮ ಮನೆಗೆ ಹೊತ್ತು ತಂದಿದ್ದಾರೆ. ನೀವು ಸಿದ್ಧಪಡಿಸಿದ ಆಸನದಲ್ಲಿ ಪೀಠದಲ್ಲಿ ತಾಯಿ ಆಸೀನರಾಗ್ತಿದ್ದಾರೆ ವೈಷ್ಣವಿ ದೇವಿ. ತಾಯಿ ಕೌಮಾರಿ, ನಾಲ್ಕನೇದಾಗಿ ತಾಯಿ ಕೌಮಾರಿ ದೇವಿ ಆಗಮಿಸ್ತಾ ಇದ್ದಾರೆ. ಆರತಿಯೊಂದಿಗೆ ಬರಮಾಡ್ಕೊಳ್ತಾ ಇದ್ದೀರಾ. ತಾಯಿ ಸುಬ್ರಹ್ಮಣ್ಯನ ದೈವಿಕ ಶಕ್ತಿಯನ್ನು ಹೊಂದಿರುವಂತ ತಾಯಿ ಕೌಮಾರಿ. ಹಿತಶತ್ರುಗಳಿಂದ ರಕ್ಷಣೆ, ದೃಷ್ಟಿ ದೋಷಗಳ ನಿವಾರಣೆಯನ್ನು ಮಾಡ್ತಾ ಇದ್ದಾರೆ. ನೀವು ಸಿದ್ಧಪಡಿಸಿದಂತ ಪೀಠದಲ್ಲಿ ತಾಯಿ ಕೌಮಾರಿ ಆಸೀನರಾಗ್ತಾ ಇದ್ದಾರೆ. ಈಗ ತಾಯಿ ವಾರಾಹಿ ದೇವಿಯನ್ನ ಬರಮಾಡ್ಕೊಳ್ಳುವಂತ ಒಂದು ಸಮಯ. ತಾಯಿ ವಾರಾಹಿ ದೇವಿಗೆ ಆರತಿಯನ್ನ ಮಾಡಿ ಬರಮಾಡ್ಕೊತಾ ಇದ್ದೀರಾ. ನಿಮ್ಮ ಮನೆಯಲ್ಲಿರುವಂತ ಏನೇ ಒಂದು ದೃಷ್ಟಿ ದೋಷಗಳು ಹಾಗೆ ಒಂದು ಬ್ಲಾಕ್ ಮ್ಯಾಜಿಕ್ ಎಫೆಕ್ಟ್ ಪ್ರತಿಯೊಂದನ್ನು ತಾಯಿ ವಾರಾಹಿ ಮೂಲೆ ಮೂಲೆಗಳಲ್ಲಿ ಧ್ವಂಸ ಮಾಡ್ತಾ ಇದ್ದಾಳೆ. ತಾಯಿ ವಾರಾಹಿ ದೃಷ್ಟಿಯಿಂದನೇ ನಿಮ್ಮ ಮನೆಯಲ್ಲಿರುವಂತಹ ಕಣ್ ದೃಷ್ಟಿ ದೋಷ, ನೆಗೆಟಿವ್ ಎಫೆಕ್ಟ್ ಹಾಗೆ ಬ್ಲಾಕ್ ಮ್ಯಾಜಿಕ್ ಎಫೆಕ್ಟ್ ಸಂಪೂರ್ಣವಾಗಿ ಹೊರ ಹೋಗ್ತಾ ಇದೆ. ನೀವು ಸಿದ್ಧಪಡಿಸಿದ ಪೀಠದಲ್ಲಿ ತಾಯಿ ವಾರಾಹಿ ಆಸೀನರಾಗ್ತಾ ಇದ್ದಾರೆ. ಈಗ ನಿಮ್ಮ ಮನೆಗೆ ತಾಯಿ ಇಂದ್ರಾಣಿ ಆಗಮಿಸ್ತಾ ಇದ್ದಾರೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸಕಲ ಸಂಪತ್ತನ್ನ ಹೊತ್ತು ಇಂದ್ರಾಣಿ ನಿಮ್ಮ ಮನೆಗೆ ಆಗಮಿಸ್ತಾ ಇದ್ದಾರೆ.
ಆರತಿಯನ್ನ ಮಾಡಿ ತಾಯಿನ ಬರಮಾಡ್ಕೊಳ್ತಾ ಇದ್ದೀರಾ. ಸಕಲ ಸುಖ ಸಂಪತ್ತು ಸಮೃದ್ಧಿ ತಾಯಿಯೊಂದಿಗೆ ನಿಮ್ಮ ಮನೆಯೊಳಗಡೆ ಪ್ರವೇಶಿಸ್ತಾ ಇದೆ. ನೀವು ಸಿದ್ಧಪಡಿಸಿದಂತ ಪೀಠದಲ್ಲಿ ತಾಯಿ ಇಂದ್ರಾಣಿ ಆಸೀನರಾಗ್ತಾ ಇದ್ದಾರೆ. ಕೊನೆಯದಾಗಿ 7ನೇದಾಗಿ ಶಕ್ತಿ ಪೀಠಗಳಲ್ಲಿ ಒಂದಾದ ಶಕ್ತಿ ದೇವತೆ ಶಂಕರಾಚಾರ್ಯರು ಸ್ಥಾಪಿಸಿದಂತ 18 ಶಕ್ತಿ ಪೀಠಗಳಲ್ಲಿ ಒಂದಾದ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಮನೆಗೆ ಆಗಮಿಸ್ತಾ ಇದ್ದಾರೆ. ತಾಯಿಗೆ ಆರತಿಯನ್ನ ಮಾಡಿ ಬರಮಾಡ್ಕೊಳ್ತಾ ಇದ್ದೀರಾ. ಶಕ್ತಿ ದೇವತೆ ಇವತ್ತು ನಿಮ್ಮ ಮನೆಯಲ್ಲಿ ನೆಲೆಸುವಂತಹ ಸೌಭಾಗ್ಯ ನಿಮ್ಮ ಪ್ರತಿಯೊಬ್ಬರಿಗೂ ಲಭಿಸ್ತಾ ಇದೆ. ರಿಲ್ಯಾಕ್ಸ್. ತಾಯಿಯ ಒಂದು ರೂಪವನ್ನ ನೋಡಿ ನೀವೆಲ್ಲರೂ ಪುಳಕಿತರಾಗ್ತಾ ಇದ್ದೀರಾ. ತಾಯಿಗೆ ಆರತಿಯನ್ನ ಮಾಡ್ತಾ ಇದ್ದೀರಾ. ತಾಯಿಯನ್ನ ಸಂತೋಷವಾಗಿ ಬರಮಾಡ್ಕೊಳ್ತಾ ಇದ್ದೀರಾ. ತಾಯಿ ಬಲಗಾಲಿಟ್ಟು ನಿಮ್ಮ ಮನೆಯೊಳಗೆ ಕಾಲಿಡ್ತಾ ಇದ್ದಾರೆ. ನಿಮ್ಮ ಮನೆಗೆ ಸಕಲ ಸಂಪತ್ತು ಸಮೃದ್ಧಿ ಸೌಭಾಗ್ಯಗಳು ನೆಲೆಸ್ತಾ ಇದೆ ನಿಮ್ಮ ಮನೆಯಲ್ಲಿ. ತಾಯಿ ಚಾಮುಂಡೇಶ್ವರಿ ನಿಮ್ಮ ಮನೆಯಲ್ಲಿ ನೀವು ಸಿದ್ಧಪಡಿಸಿದಂತ ಪೀಠದಲ್ಲಿ ಆಸೀನರಾಗ್ತಿದ್ದಾರೆ. 7 ಜನ ಸಪ್ತ ಮಾತೃಕೆಯರು ನಿಮ್ಮ ಮನೆಯಲ್ಲಿ ನೆಲೆಸ್ತಾ ಇದ್ದಾರೆ. ನಿಮ್ಮ ಮನೆಯ ದೇವಾಲಯ, ಸಪ್ತ ಮಾತೃಕೆಯರ ದೇವಾಲಯ ಎಲ್ಲೂ ಇಲ್ಲ, ನಿಮ್ಮ ಮನೆಯೇ ದೇವಾಲಯವಾಗಿದೆ. ಸಪ್ತ ಮಾತೃಕೆಯರು ನಿಮ್ಮ ಮನೆಯಲ್ಲಿ ನೆಲೆಸ್ತಾ ಇದ್ದಾರೆ. ಈಗ ನಿಮ್ಮ ದೇಹದಲ್ಲಿ ಆ ದೇವತೆಗಳು ನೆಲೆಸುವಂತ ಒಂದು ಸಮಯ ಬಂದಿದೆ. ಈಗ ನೀವು ಬ್ರಾಹ್ಮಿ ದೇವತೆ ಹತ್ರ ಹೋಗ್ತಾ ಇದ್ದೀರಾ. ತಾಯಿ ಬ್ರಾಹ್ಮಿ ದೇವತೆ ನಿಮ್ಮ ತಲೆಯ ಮೇಲೆ ತನ್ನ 2 ಕೈಗಳನ್ನ ಇಟ್ಟು ಜ್ಞಾನವನ್ನು ಆಕ್ಟಿವೇಟ್ ಮಾಡ್ತಿದ್ದಾನೆ. ನಿಮ್ಮ ಸಹಸ್ರಾರ ಚಕ್ರದಲ್ಲಿ ನಿಮ್ಮ ನಿತ್ಯ ಮೇಲ್ಭಾಗದಲ್ಲಿರುವಂತಹ ಸಹಸ್ರಾರ ಚಕ್ರದಲ್ಲಿ ತಾಯಿ ಬ್ರಾಹ್ಮಿ ದೇವತೆ ಆಕ್ಟಿವೇಟ್ ಆಗ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಬ್ಬರಲ್ಲೂ ತಾಯಿ ಬ್ರಾಹ್ಮಿ ದೇವತೆ ನಿಮ್ಮ ಸಹಸ್ರಾರ ಚಕ್ರ, ನಿಮ್ಮ ನಿತ್ಯ ಮೇಲ್ಭಾಗದಲ್ಲಿರುವಂತಹ ಸಹಸ್ರಾರ ಚಕ್ರದಲ್ಲಿ ತಾಯಿ ಬ್ರಾಹ್ಮಿ ದೇವತೆ ಆಕ್ಟಿವೇಟ್ ಆಗ್ತಾ ಇದ್ದಾರೆ. ತಾಯಿ ಬ್ರಾಹ್ಮಿ ದೇವತೆಯಿಂದ ಸಂಪೂರ್ಣವಾದ ಆಶೀರ್ವಾದವನ್ನು ಪಡ್ಕೊಂಡ್ರೆ ಈಗ ತಾಯಿ ವೈಷ್ಣವಿ ದೇವತೆ ಹತ್ರ ಹೋಗ್ತಾ ಇದ್ರ. ತಾಯಿ ವೈಷ್ಣವಿ ದೇವತೆ ತಮ್ಮ 2 ಹಸ್ತಗಳ ನಿಮ್ಮ ತಲೆಯ ಮೇಲೆ ಇಟ್ಟು ಆಶೀರ್ವದಿಸ್ತಾ ಇದ್ದಾರೆ. ತನ್ನ ಜ್ಞಾನವನ್ನು ನಿಮ್ಗೆ ನೀಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಜ್ಞಾ ಚಕ್ರದಲ್ಲಿ ತಾಯಿ ವೈಷ್ಣವಿ ದೇವತೆ ನೆಲೆಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಆಜ್ಞಾ ಚಕ್ರದಲ್ಲಿ ತಾಯಿ ವೈಷ್ಣವಿ ದೇವತೆ ನೆಲೆಸ್ತಾ ಇದ್ದಾರೆ. ಹಾಗೆ ಈಗ ಮಾಹೇಶ್ವರಿ ದೇವತೆಯ ಒಂದು ಶಕ್ತಿ ನಿಮ್ಮಲ್ಲಿ ಆಕ್ಟಿವೇಟ್ ಆಗುವಂತ ಒಂದು ಸಮಯ. ತಾಯಿ ವೈಷ್ಣವಿ ದೇವಿ ನಿಮ್ಮೆಲ್ಲರ ಗಂಟಲಿನ ಭಾಗದಲ್ಲಿರುವಂತಹ ವಿಶ್ವದ ಚಕ್ರದಲ್ಲಿ ನೆಲೆಸ್ತಾ ಇದ್ದಾರೆ. ತನ್ನ ಕೃಪಾಶೀರ್ವಾದವನ್ನು ಸಂಪೂರ್ಣವಾಗಿ ನಿಮ್ಮ ಗಂಟಲಿನ ಭಾಗಕ್ಕೆ ಕಳಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಆ ಶಕ್ತಿನ ಸ್ವೀಕಾರ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಗಂಟಲಿನ ಭಾಗದಲ್ಲಿರುವಂತಹ ವಿಶ್ವದ ಚಕ್ರದಲ್ಲಿ ತಾಯಿ ಮಾಹೇಶ್ವರಿ ದೇವಿ ಸಂಪೂರ್ಣವಾಗಿ ನೆಲೆಸ್ತಾ ಇದ್ದಾರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. 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 ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಕೌಮಾರಿ ದೇವತೆ ನೆಲೆಸುವಂತಹ ಒಂದು ಸಮಯ. ತಾಯಿ ಕೌಮಾರಿ ದೇವತೆ ಮುಂದೆ ಹೋಗ್ತಾ ಇದ್ದೀರಾ. ತಾಯಿ ಕೌಮಾರಿ ದೇವತೆಯ ಹೃದಯ ಭಾಗ ಅಥವಾ ಆತ್ಮದಿಂದ ಆ ತಾಯಿ ಕೌಮಾರಿಯ ಹೃದಯ ಭಾಗದಿಂದ ನಿಮ್ಮನ ಹೃದಯ ಭಾಗಕ್ಕೆ ಒಂದು ಶಕ್ತಿ ಕನೆಕ್ಟ್ ಆಗ್ತಾ ಇದೆ. ಆ ಶಕ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ. ನಿಮ್ ಎಲ್ಲರ ಹೃದಯ ಭಾಗದಲ್ಲಿ ತಾಯಿ ಕೌಮಾರಿ ದೇವತೆಯ ದೈವಿಕ ಶಕ್ತಿ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತಿದೆ.
ನಿಮ್ಮೆಲ್ಲರ ಅನಾಹತ ಚಕ್ರದಲ್ಲಿ ತಾಯಿ ಕೌಮಾರಿ ದೇವತೆ ನೆಲೆಸ್ತಾ ಇದ್ದಾರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ತಾಯಿ ವಾರಾಹಿ ಹತ್ರ ಬರ್ತಾ ಇದ್ದೀರಾ. ನಿಮ್ಮೆಲ್ಲರ ಮಣಿಪುರ ಚಕ್ರದಲ್ಲಿ ತಾಯಿ ವಾರಾಹಿ ನೆಲೆಸ್ತಾ ಇದ್ದಾರೆ. ತಾಯಿ ಮಣಿಪುರ ಚಕ್ರದಿಂದ ನಿಮ್ಮೆಲ್ಲರ ಮಣಿಪುರ ಚಕ್ರಕ್ಕೆ ಡಿವೈನ್ ಗೋಲ್ಡನ್ ಲೈಟ್ ಎನರ್ಜಿ ಕನೆಕ್ಟ್ ಆಗ್ತಿದೆ. ತಾಯಿ ವಾರಾಹಿ ನಿಮ್ಮೆಲ್ಲರ ಮಣಿಪುರ ಚಕ್ರ ನಾಭಿಯಿಂದ ಮೇಲ್ಭಾಗದಲ್ಲಿರುವಂತಹ ಮಣಿಪುರ ಚಕ್ರದಲ್ಲಿ ತಾಯಿ ವಾರಾಹಿ ನೆಲೆಸ್ತಾ ಇದ್ದಾರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ತಾಯಿ ಇಂದ್ರಾಣಿ ದೇವತೆ ಹತ್ರ ಬರ್ತಾ ಇದ್ದೀರಾ. ಇಂದ್ರಾಣಿ ದೇವತೆ ಆಶೀರ್ವದಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸ್ವಾದಿಷ್ಠಾನ ಚಕ್ರದಲ್ಲಿ ನಾಭಿಯಿಂದ ಕೆಳಭಾಗದಲ್ಲಿರುವಂತಹ ಸ್ವಾದಿಷ್ಠಾನ ಚಕ್ರದಲ್ಲಿ ತಾಯಿ ಇಂದ್ರಾಣಿ ದೇವತೆ ನೆಲೆಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸ್ವಾದಿಷ್ಠಾನ ಚಕ್ರದಲ್ಲಿ ತಾಯಿಯ ಸ್ವಾದಿಷ್ಠಾನ ಚಕ್ರದಿಂದ ನಿಮ್ಮೆಲ್ಲರ ಸ್ವಾದಿಷ್ಠಾನ ಚಕ್ರಕ್ಕೆ ಡಿವೈನ್ ಎನರ್ಜಿ ಕನೆಕ್ಟ್ ಆಗ್ತದೆ. ರಿಲ್ಯಾಕ್ಸ್. ಕೊನೆಯದಾಗಿ ತಾಯಿ ಚಾಮುಂಡೇಶ್ವರಿ ಹತ್ರ ಹೋಗಿ ನಿಲ್ತಾ ಇದ್ದೀರಾ. ಇದು ಒಂದು ಜೀವನದಲ್ಲಿ ಒಂದು ಅದ್ಭುತವಾದ ಸನ್ನಿವೇಶ. ತಾಯಿಯಿಂದ ಅದ್ಭುತವಾದ ಬೆಳಕು ಹೊರ ಹೋಗ್ತಾ ಇದೆ. ನಿಮ್ಮೆಲ್ಲರ ಮೂಲಾಧಾರ ಚಕ್ರದಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ನೆಲೆಸ್ತಾ ಇದ್ದಾರೆ. ತಾಯಿ ಶಕ್ತಿ ಸ್ವರೂಪಿಣಿಯಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾ ಇದ್ದಾರೆ. ಸಪ್ತ ಮಾತೃಕೆಯರು 7 ಜನ ಸಪ್ತ ಮಾತೃಕೆಯರು ಸಪ್ತ ಶಕ್ತಿಗಳಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಪ್ತ ಚಕ್ರಗಳಲ್ಲಿ ಸಪ್ತ ಮಾತೃಕೆಯರು ನೆಲೆಸಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಅಮ್ಮನವರು ನಿಮ್ಮ ಮೂಲಾಧಾರ ಚಕ್ರದಲ್ಲಿ ನೆಲೆಸ್ತಾ ಇದ್ದಾರೆ. ನಿಮ್ಮ ಸಂಪೂರ್ಣ ಶರೀರದಲ್ಲಿ ಸಪ್ತ ಮಾತೃಕೆಯರ ಒಂದು ದೈವಿಕ ಶಕ್ತಿ ಆಕ್ಟಿವೇಟ್ ಆಗಿದೆ. ಈಗ ನಿಮ್ಮ ಶರೀರ ಸಾಮಾನ್ಯವಾದ ಶರೀರವಲ್ಲ, ಸಪ್ತ ಶಕ್ತಿಗಳು ಇರುವಂತಹ ಒಂದು ದೈವಿಕ ಶರೀರವಾಗಿದೆ. ಬಂದಿರುವಂತಹ ಸಪ್ತ ಮಾತೃಕೆಯರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದೀರಾ. ಪುಳಿಯೋಗರೆ ಮತ್ತು ಪಾಯಸವನ್ನ ಸಪ್ತ ಮಾತೃಕೆಯರಿಗೆ ನೈವೇದ್ಯವನ್ನಾಗಿ ಅರ್ಪಿಸ್ತಾ ಇದ್ದೀರಾ. 108 ಬೆಳಕಿನ ಆರತಿಯನ್ನು ದೇವತೆಯರಿಗೆ ಮಾಡ್ತಿದ್ದೀರಾ. ನಮ್ಮ ಎಲ್ಲ ಪಾಪ ಕರ್ಮಗಳಿಂದ ನಮ್ಮನ್ನು ಸಂಪೂರ್ಣವಾಗಿ ಮುಕ್ತರನ್ನಾಗಿಸಿ ಅಂತ ಪರಿಪರಿಯಾಗಿ ಸಪ್ತ ಮಾತೃಕೆಯರಿಗೆ ನೀವು ಪ್ರಾರ್ಥಿಸ್ತಾ ಇದ್ದೀರಾ. ಎಷ್ಟೋ ಜನ್ಮಗಳ ಪಾಪ ಕರ್ಮಗಳಿಗೆ ಗೊತ್ತೋ ಗೊತ್ತಿಂದ ಮಾಡಿದಂತ ಎಲ್ಲ ತಪ್ಪುಗಳಿಗೆ ಕ್ಷಮೆನ ಯಾಚಿಸ್ತಾ ಇದ್ದೀರಾ. ಸಪ್ತ ಮಾತೃಕೆಯರಿಂದ ಸಪ್ತ ಶಕ್ತಿಗಳು ಹೊರಹೊಮ್ಮಿ ಬರ್ತಾ ಇದೆ. ಪ್ರತಿಯೊಬ್ಬರು ಆ ಸಪ್ತ ಶಕ್ತಿಗಳನ್ನ ಸ್ವೀಕಾರ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಶರೀರದಲ್ಲಿ ಸಪ್ತ ಶಕ್ತಿಗಳು ಸಂಪೂರ್ಣವಾಗಿ ಆಕ್ಟಿವೇಟ್ ಆಗಿದೆ. ಸಪ್ತ ಮಾತೃಕೆಯರು ನೆಲೆಸಿದ್ದಾರೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸಪ್ತ ಮಾತೃಕೆಯರ ಪಾದವನ್ನು ಸ್ಪರ್ಶ ಮಾಡ್ತಾ ನಾವು ಈ ಧ್ಯಾನವನ್ನು ಮುಗಿಸ್ತಾ ಇದ್ದೀವಿ. ಬ್ರಹ್ಮಾಂಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸಪ್ತ ಮಾತೃಕೆಯರಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಧ್ಯಾನವನ್ನು ಮುಗಿಸ್ತಾ ಇದ್ವಿ. ನಾಟದಿಂದ ಅನ್ಕೊಂಡು ಬರುವಾಗ ಮೆಡಿಟೇಷನ್ ಮಾಡಿದ ನಾರ್ಮಲ್ ಮೋಡಿಗೆ ಬಂದಿರ್ತೀರ. 10, 9, 8, 7, 6, 5, 4,
3, 2, S1 ರಿಲ್ಯಾಕ್ಸ್. ನಿಮ್ಮ ಎರಡೂ ಕೈಗಳನ್ನ ರಬ್ ಮಾಡ್ತಾ ಕೈಗಳು ಯಾವಾಗ ಹೆಚ್ಚೆಚ್ಚು ಬಿಸಿ ಆಗುತ್ತೋ ಮುಖ ಮತ್ತೆ ಕಣ್ಗಳ ಮೇಲೆ ಎರಡೂ ಕೈ ಇಡ್ತಾ ನಿಧಾನವಾಗಿ ಕಣ್ಗಳನ್ನ ಬಿಡ್ತಾ ಹೋಗಿ.